ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಮತ್ತೆ ಗೈಸ್, ಬಿಗ್ ಬಾಸ್ ಅಪ್ಡೇಟ್ಗಳು ಬರ್ಲಿಕ್ಕೆ ಶುರು ಆಗಿದಾವೆ. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತ ಒಂದು ಸಮಯ ಬಂದೇ ಬಿಡ್ತು. ನಿನ್ನೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 7 ಗಂಟೆಗೆ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13 ನಮ್ಮ ಕಿಚ್ಚ ಸುದೀಪ್ ಅವರು ಇರುವಂತಹ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಅದರಲ್ಲಿ ಯಾವುದೇ ರೀತಿಯಾಗಿ ಕೇವಲ ಒಂದು ಪ್ರೋಮೋ ಅಂತಾನೆ ಹೇಳ್ಬೋದು. ನಮ್ಮ ಕಿಚ್ಚ ಸುದೀಪ್ ಅವರು ಬರ್ತಿದ್ದಾರೆ ಎನ್ನುವಂತಹ ಒಂದು ವಿಷಯ ಇಟ್ಕೊಂಡು ಮಾಡಿರುವಂತಹ ಪ್ರೋಮೋ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಎಲ್ಲರೂ ಕೂಡ ಒಂದು ಡೌಟ್ ತಲೆಯಲ್ಲಿ ಕೂಡ ಕೊರಿತಾ ಇದೆ ಅಂತ ಹೇಳ್ಬೋದು. ಅದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಯಾವಾಗ ಶುರು, ಅದರ ಜೊತೆಗೆ ಅಗ್ನಿ ಪರೀಕ್ಷೆಯ ಬಗ್ಗೆ ಏನು ಕೂಡ ಅಪ್ಡೇಟ್ ಅಲ್ಲಿ ಆ ಒಂದು ಪ್ರೋಮೋದಲ್ಲಿ ಇಲ್ವಲ್ಲ ಅಂತ ಹೇಳಿ ಹಲವಾರು ಜನರಿಗೆ ಒಂದು ಡೌಟ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಅದರ ಬಗ್ಗೆ ನಿನ್ನೆ ನಾನು ಪ್ರೋಮೋ ರಿವ್ಯೂ ಮಾಡುವಂತ ವಿಡಿಯೋದಲ್ಲಿ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ದೇನೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಯಾವಾಗ ಶುರು ಆಗ್ತದೆ, ಅದರ ಜೊತೆಗೆ ಅಗ್ನಿ ಪರೀಕ್ಷೆ ಯಾವಾಗ ಶುರು ಆಗ್ತದೆ ಅನ್ನುವಂತ ಮಾಹಿತಿಯನ್ನು ಅದರಲ್ಲಿ ಕೊಟ್ಟಿದ್ದೀನಿ. ಅದನ್ನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊತಾ ಈಗ ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ಗಳು ಬಂದಿವೆ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇನ್ನೇನು ಇದೆ, ಆಗಸ್ಟ್ 15 ನಂತರ ಅಗ್ನಿ ಪರೀಕ್ಷೆ ಅಫಿಷಿಯಲ್ ಆಗಿ ಒಂದು ಟೆಲಿಕಾಸ್ಟ್ ಕೂಡ ಆಗಲಿದೆ. ಈಗ ನೋಡ್ತಾ ಹೋಗೋದಾದ್ರೆ ಅಗ್ನಿ ಪರೀಕ್ಷೆ ಬಗ್ಗೆ ಎಲ್ಲ ರೀತಿಯಾಗಿ ಸ್ಟೇಜ್ ಕೂಡ ರೆಡಿ ಆಗಿದೆ ಅಂತ ಹೇಳ್ಬೋದು. ಈಗ ಜಸ್ಟ್ ತಾನೇ ಬಂದಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಅಗ್ನಿ ಪರೀಕ್ಷೆಗೆ 3 ಜನ ಜಡ್ಜಸ್ ಗಳು ಇದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾರು ಆ 3 ಜನ ಜಡ್ಜಸ್ ಅನ್ನುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಈಗ ಜಡ್ಜಸ್ ಯಾಕೆ ಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಬಂದಿರುವಂತ ಕಂಟೆಸ್ಟೆಂಟ್ ಗಳನ್ನ ಅನಲೈಸ್ ಮಾಡಿ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಮನೆಯೊಳಗೆ ಹೋದ್ರೆ ಕಂಟೆಂಟ್ ಅನ್ನ ಕೊಡ್ತಾರ ಅಥವಾ ಒಂದು ರೀತಿಯಾಗಿ ಸಪ್ಪೆಯಾಗಿ ಇರ್ತಾರ, ಇವರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಉಪಯೋಗ ಆಗೋ ತರ ಇರುವಂತ ಕಂಟೆಸ್ಟೆಂಟ್ ಗಳನ್ನ ಒಂದು ರೀತಿಯಾಗಿ ಅನಲೈಸ್ ಮಾಡಿ ಅವರನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲಿರುವಂತ ಜಡ್ಜಸ್, ಇವರು ಜಡ್ಜಸ್ ಬೇರೆ ಯಾರು ಅಲ್ಲ, ಪ್ರೀವಿಯಸ್ ಇಯರ್ ನ ವಿನ್ನರ್ಸ್ ಆಗಿರ್ಬೋದು, ರನ್ನರ್ಸ್ ಅಪ್ ಆಗಿರ್ಬೋದು, ಒಟ್ಟಿನಲ್ಲಿ ಫೇಮಸ್ ಆಗಿರುವಂತಹ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು. ಈಗಾಗಲೇ ನಾನು ಇದರ ಹಿಂದೆ ಒಂದು ತಿಂಗಳ ಹಿಂದೆನೂ ಕೂಡ ಒಂದು ವಿಡಿಯೋನ ಮಾಡಿದ್ದೆ. ಈ ಹಲವಾರು ಜನ ಜಡ್ಜಸ್ ಗಳು ಬರ್ತಾರೆ ಅನ್ನುವಂತ ಮಾಹಿತಿ. ಈಗ ಅದರಲ್ಲಿ ಆಲ್ಮೋಸ್ಟ್ ನಾನು 3 ಜನರನ್ನ ಹೆಸರನ್ನು ಹೇಳಿದ್ದೆ, ಅದರಲ್ಲಿ 2 ಹೆಸರಿಗೆ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಅವರು ಮೊದಲನೇದಾಗಿ ಯಾರು ಅಂತ ನೋಡ್ತಾ ಹೋದಾದ್ರೆ ಆಲ್ರೆಡಿ ನೀವೆಲ್ಲರೂ ಕೂಡ ಗೆಸ್ ಮಾಡೇ ಇರ್ತೀರಾ. ಹೋದ್ ಸೀಸನ್ ವಿನ್ನರ್ ಅಂದ್ರೆ BBK 12 ನ ವಿನ್ನರ್ ಆದಂತ ನಮ್ಮ ಗಿಲ್ಲಿ, ಪಳಾರ್ ಗಿಲ್ಲಿ ಅಂತ ಹೇಳ್ಬೋದು. ಅವರು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಯ ಮೊದಲನೆಯ ಜಡ್ಜ್ ಆಗಿ ಅಗ್ನಿ ಪರೀಕ್ಷೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಇನ್ನು ಎರಡನೇದಾಗಿರುವಂತ ಜಡ್ಜ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಒಂದು OG ಬಿಗ್ ಬಾಸ್ ಅಂತ ಹೇಳ್ಬೋದು. ಆ ಒಂದು ಸೀಸನ್ ಅಲ್ಲಿ ಇದ್ದಂತ ಕಾಂಪಿಟೇಷನ್ ಯಾವ ಒಂದು ಸೀಸನ್ ಅಲ್ಲಿ ಕೂಡ ಇರ್ಲಿಲ್ಲ. ಅದರಲ್ಲಿ ಇವರು ಫಿಮೇಲ್ ವಿನ್ನರ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ದು, ಆದ್ರೆ ಆಗಲಿಲ್ಲ ಅಂತಾನೆ ಹೇಳ್ಬೋದು. ಆ ಒಂದು ಸೀಸನ್ ಅಲ್ಲಿ ಟಾಪ್ 3 ಅಲ್ಲಿ ಬಂದಂತ ನಮ್ಮ ಸಂಗೀತಾ ಶೃಂಗೇರಿ ಅವರು ಸಿಂಹಿನಿ ಅಂತಾನೆ ಹೇಳಿ ತುಂಬಾನೇ ಫೇಮಸ್ ಕೂಡ ಆಗಿದ್ರು. ಆ ಒಂದು ಸೀಸನ್ ಅಲ್ಲಿ ಆ ಒಂದು ಸಂಗೀತಾ ಶೃಂಗೇರಿ ಅವರು ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಎರಡನೇ ಜಡ್ಜ್ ಆಗಿ ಅಗ್ನಿ ಪರೀಕ್ಷೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮೂರನೆಯ ಒಂದು ಜಡ್ಜ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ನಮ್ಮ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ 12 ಸೀಸನ್ಗಳು ಮುಗಿದಿವೆ. 12 ಸೀಸನ್ಗಳ ಪೈಕಿ ಏಕೈಕ ಫಿಮೇಲ್ ವಿನ್ನರ್ ಆದಂತ ಅಂದ್ರೆ ಸೀಸನ್ 3 ವಿನ್ನರ್ ಆದಂತ ನಮ್ಮ ಖ್ಯಾತ ನಟಿ ಶ್ರುತಿ ಮೇಡಮ್ ಅವರು ಕೂಡ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಯ 3ನೇ ಜಡ್ಜ್ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ನಟ, ಸಂಗೀತಾ ಶೃಂಗೇರಿ, ಅದರ ಜೊತೆಗೆ ಶ್ರುತಿ ಮೇಡಮ್ ಅವರು ಮೂವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಯಲ್ಲಿ ಕಾಮನ್ ಪೀಪಲ್ ಗಳನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಸೆಲೆಕ್ಟ್ ಮಾಡಲು 3 ಜನ ಜಡ್ಜಸ್ ಗಳು ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಇನ್ಮೇಲೆ ಹಲವಾರು ಅಪ್ಡೇಟ್ಗಳು ಬರ್ಲಿಕ್ಕೆ ಶುರು ಆಗ್ತವೆ ಗೈಸ್. ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಎಲ್ಲ ಅಪ್ಡೇಟ್ಗಳನ್ನ ಪಡೆಯಲು ಅಂತ ಹೇಳ್ತಾ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಪ್ರತಿಯೊಂದು ಅಪ್ಡೇಟ್ಗಳನ್ನ ಪಡೆಯಲು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್.